ಹಾಂ ಹಾಂ ಗೊತ್ತಿರು ಗೊತ್ತಿರು. ಹಾಂ ಹಾಂ ಬೇರೆ ರಿಪೇರಿ ತಗೊಳ್ಳಿಲ್ವಾ ನೀವು? ವಾರ್ಡ್ ಎಲ್ಲ ಎಲ್ಲಿದೆ? ಸಿಬ್ಬಂದಿ ಇಲ್ಲ. ನಿಮ್ಮ ಇದು ಬನ್ನಿ, ನಿಮ್ಮ ಆಫೀಸಲ್ಲಿದೆ ಇಂಪ್ರೂವ್ ಆಗಿದ್ದಲ್ಲ ಈಗ ಎಷ್ಟು ಹೊರಗಡೆ ಎಷ್ಟು ಇದು ಯಾವ ಯಾವ ಔಷಧಿ ಬರ್ತಾರೆ ನಮ್ಮ ಇದರಿಂದ ಯಾವುದಿಲ್ಲ ಆರಲ್ಲಿ ಮಾತ್ರ 2 ಬ್ಯಾಗ್ ಅದು ನಾನ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂತ ಅದು ವಾಪಸ್ ಫ್ರೆಶ್ ಸ್ಟಾಕ್ ಅಂತ ಅಲ್ಲಿ ಇಟ್ಟು ಪಶ್ಚಿಮ ಬಂಗ ಐದು ಬಿಡ್ತಾರೆ ಹೌದೌದು ಅದನ್ನು ವಾಪಸ್ ತಗೊಂಡು ಸೊ ಈಗ ರಿಯೇಜೆಂಟ್ಸ್ ಎಲ್ಲ ಲ್ಯಾಬಿಗೆ ಬರ್ತಾರೆ ಅದೇ ತಗೊಳ್ತಾ ಇದ್ದೀರಾ ಈಗ ನೀವು ಟೆಕ್ನಿಷಿಯನ್ ಈಗ ನೀವು ಇದು ತಗೊಳ್ಳೋದು ನಿಮಗೆ ಪರ್ಮಿಷನ್ ಇದೆ ಅಲ್ವಾ? ಈಗ ಎಕ್ಸ್ಟ್ರಾ ಟೆಕ್ನಿಷಿಯನ್ ನೀವು ತಗೊಳ್ಳಿ ನಿಮ್ಮ ಇದರಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ARS ಮೀಟಿಂಗ್ ಮಾಡಿ ಹೇಗಿದೆಯಾ ಏನು ಕೊಟ್ಟಿರೋ ನೀವು ಏನೀಗೆಲ್ಲ ನೀವುಗಳೆಲ್ಲ ಬೇರೆ ದಿಕ್ಕೆಲ್ಲ ಬರ್ತೀರಾ ಒಂದು ಕಮಿಟಿ ಮಾಡೋಕ್ಕಾಗಲ್ಲ ರೆಗ್ಯುಲರ್ ಕಮಿಟಿ ಆಯ್ತು ರೆಗ್ಯುಲರ್ ಕಮಿಟಿ ಕಳಿಸಿ ನಾಮಿನೇಟ್ ಮೆಂಬರ್ಸ್ ಮಾಡ್ಬೋದಾಗಿ ಕೊಡಿ ಈಗ ARS ಕಮಿಟಿ ಮೀಟಿಂಗ್ ಮಾಡ್ಬಿಟ್ಟು ಒಂದು ಈ ಥರ ನೀವು ಒಂದು ಎಕ್ಸ್ಟ್ರಾ ಟೆಕ್ನಿಷಿಯನ್ ಬೇಕಾಗಿದೆ ಅಂತ ಹೇಳಿ ನೀವೊಂದು ಇದು ಮಾಡಿ ಒಂದು ಅಪ್ರೂವಲ್ ನೀವು ಕಳಿಸಿ ನಾನು ಹೇಳ್ತೇನೆ ನಮಗೇನು ನಿಮ್ಮ ಏಜೆಂಟ್ ದುಡ್ಡು ಬರ್ತಾ ಇದೆ ಆ ದುಡ್ಡು ತಗೊಳ್ಳಿ ಟೆಕ್ನಿಷಿಯನ್ ಎಕ್ವಿಪ್ಮೆಂಟ್ ಇದು ಇಟ್ಕೊಂಡು ನೀವು ಟೆಕ್ನಿಷಿಯನ್ ಹೈರ್ ಮಾಡಿ ಬಟ್ ಒಂದು ರೆಸಲ್ಯೂಷನ್ ಮಾಡಿ DO ಕಳಿಸ್ಬಿಟ್ಟು ಹಲೋ ಸೊ ARS ಮೀಟಿಂಗ್ ಮಾಡಿ ತಗೊಳ್ಳೋದಕ್ಕೆ ಹೇಳ್ಬೋದು ಅವ್ರಿಗೆ ನಾಮಿನೇಟ್ ಸ್ವಲ್ಪ ಚೇಂಜ್ ಮಾಡಿ ಏನು ಇವರು ಮಾಡ್ತಾರೆ ಒಂದೊಂದು ಇವರಿಗೆ ಕ್ಲೇಮ್ ಸೆಟ್ಲ್ ಆದಾಗ ಪರ್ ಕೇಸ್ ಸರ್ಟಿಫೈಡ್ ಅದೇ ಏನು ಈ ಎಕ್ಸ್ರೇ ಟೆಕ್ನಿಷಿಯನ್ ಸರ್ವಿಸಸ್ ಅಂತ ಹೇಳ್ಬಿಟ್ಟು ಒಂದು ಮೇಂಟೆನೆನ್ಸ್ ಬೇಕು ಅಂತ ಹೇಳಿ ಆ ಅಡಿಯಲ್ಲಿ ತಗೊಳ್ಳಿ ಬಟ್ ಏನಂದ್ರೆ ಟೋಟಲ್ ಏನಿದೆ ಪರ್ ಮಂತ್ ಕೊಡಬೇಕಾಗಿದೆಲ್ಲ ಒಂದು ಮಿನಿಮಮ್ ವೇಜಸ್ವರೆಗೂ ಹೋಗ್ಬೋದಲ್ಲ ಅದಕ್ಕೆ ಚೂರು ಕಮ್ಮಿ ಮಾಡಿದೆ ₹5 ಕಮ್ಮಿ ಮಾಡಿ ತಗೊಳ್ಳಿ ಯಾರಾದ್ರೂ ಒಂದು ಟೆಕ್ನಿಷಿಯನ್ ಹೈರ್ ಮಾಡಿ ಟೆಕ್ನಿಷಿಯನ್ ಸಿಗ್ತಾರೆ ಟೆಕ್ನಿಷಿಯನ್ ಯೂಸ್ ಮಾಡಿ ಎಕ್ಸ್ರೇ ಮೆಷಿನ್ ಇದೆ ನಿಮ್ಮ ಹತ್ರ ಅಲ್ವಾ ಬೇರೆ ಇನ್ನೇನು ಪ್ರಾಬ್ಲಮ್ ಇದೆ
ಈಗ ಎಲಿಗೇಷನ್ಸ್ ಏನು ಅಂತಂದರೆ ಅವರು ನಾರ್ಮಲ್ ಡೆಲಿವರಿ ಸಿಸೇರಿಯನ್ ಮಾಡಿರ್ತಾರೆ ಅನ್ನೋದು ಇದು ಡೇಟಾ ಏನಿದೆ, ಎಷ್ಟು ಹೆರಿಗೆ ಆಗ್ತಾ ಇದೆ ಈಗ, ಎಷ್ಟು ಆಗ್ತಾ ಇತ್ತು, ಇವಾಗ 50 ಆಗ್ತಾ ಇತ್ತು ಮೊದಲು, ಈಗ ಬರೀ 7 ಇದೆ. ಈಗ ಗೈನಕಾಲಜಿಸ್ಟ್ ಇಲ್ಲ, ಅವ್ರೇನಾದ್ರು ವೀಣಾ ಸರ್ ಅವ್ರ ಇಂಟೆನ್ಷನ್ ತಗೊಳ್ಳಿ ಮತ್ತೆ ಅವ್ರಿಗೆ ಪಬ್ಲಿಕ್ ಎಲ್ಲ ಕಂಪ್ಲೇಂಟ್ ಮಾಡಿ ಎಲ್ಲ ಪ್ರೊಟೆಸ್ಟ್ ಯಾರು ಮಾಡಿರ್ತಾರೆ ನಾರ್ಮಲ್ ಇಲ್ಲ ಆಪರೇಷನ್ ಮಾಡಿ ಸರ್ ಆಯ್ತು, ಓಕೆ. ಅದಕ್ಕೆ ಏನು ಅನ್ನೋದನ್ನ ನಾವು ಅವ್ರಿಗೆ ಪಬ್ಲಿಕ್ ಸೈಡ್ ಏನು ನಿಮ್ಮ ಅಭಿಪ್ರಾಯ ಇದು? ಆ ಥರ ಇರ್ತಾ ಇರಲ್ಲ ಸರ್ಟಿಫಿಕೇಟ್ ಇದು ಪರವಾಗಿಲ್ಲ, ತುಂಬ ಹೈ ಆವರೇಜ್ ಏನಲ್ಲ. ಆ ಥರ ಏನು ಇರಲಿಲ್ಲ ಅವರು, ಮತ್ತೆ ಅವ್ರನ್ನೇ ತಗೊಳ್ಳಿ ಪರ್ಮನೆಂಟ್ ಮೇಲೆ. ಅವರು ಬರ್ತಾ ಇಲ್ಲ ಮಾತಾಡಿ ಅಟ್ಲೀಸ್ಟ್ ಈಗ ಬೇರೆ ಕಾಲೇಜ್ ಬೇಕಲ್ಲಪ್ಪ, ಜನ ಕಂಪ್ಲೇಂಟ್ ಮಾಡಿ ಆಯ್ತು. ತುಂಬಾ ಸೀರಿಯಸ್ ಏನಾದ್ರ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅದು ಕಡೆ, ಇನ್ನೊಂದು ಬರೀ 35% ಹೇಳ್ತಾ ಇದ್ದಾರೆ, ಅದು ತುಂಬಾ ಹೈ ರೇಷಿಯೋ ಏನಲ್ಲ. ಮತ್ತೆ ಇವರೊಂದಿಗೆ ಬೇರೆ ಕಡೆ ರೆಫರ್ ಆಗಿ ಇದಕ್ಕೆ ಬರ್ತಾ ಇದೆ. ಸೊ ಕ್ರಿಟಿಕಲ್ ಕೇಸ್ ಇಲ್ಲಿ ಕಳಿಸ್ತಾ ಇರೋದು ಸಿಸೇರಿಯನ್ ಆಗ್ತದೆ. ಅಟ್ಲೀಸ್ಟ್ ಒಂದು ಗೈನಕಾಲಜಿಸ್ಟ್ ಬೇಕಲ್ಲ. ಈಗ ಅವರು ಬರ್ಲಿಕ್ಕೆ ಹೋಗ್ತಾ ಇಲ್ಲ, ಅವರು ಬರ್ಲಿಕ್ಕೆ ಹೋಗ್ತಾ ಇಲ್ಲ. ಈ ಎಲಿಗೇಷನ್ ಬರೋದ್ರಿಂದಾಗಿ ಅವ್ರು ಬರ್ಲಿಕ್ಕೆ ಹೋಗ್ತಾ ಇಲ್ಲ. ಬೇಜಾರಲ್ಲಿ ಸೊ ನೀವು ಮಾತಾಡಿ ಕನ್ವಿನ್ಸ್ ಮಾಡ್ರಿ. ಈಗ ಮಿನಿಸ್ಟರ್ ಬಂದು ಹೇಳಿದ್ರೆ ಬಂದ್ಬಿಟ್ಟು ಕಂಟಿನ್ಯೂ ಮಾಡಕ್ಕೆ ಹೇಳಿ, ಸುಮ್ಮನೆ ಯಾಕೆ ಇನ್ನೊಂದು ಮಾಡಿ ಕನ್ವಿನ್ಸ್ ಮಾಡಿ ಹೇಳಿದ್ದಾರೆ. ಮಿನಿಸ್ಟರ್ ಹೇಳಿದ್ದಾರೆ ಬಂದು ಮಾಡಿ ಅಂತ ಹೇಳಿದ್ದಾರೆ. ಅಲ್ಲಿ ಸರ್ವಿಸ್ ತಗೊಳ್ಳೋಣ. ಸೊ ಮಾಡಿ ಅದನ್ನೆಲ್ಲ ಓಕೆ. ಲೀಲಾವತಿ ಹೇಳಿದ್ರು ಈಗ ಏಜೆನ್ಸ್ ಈಗ ನೀವೇನಾದ್ರು ಹಳೆ ಸ್ಯಾಲ್ರಿ ಅಮೌಂಟ್ ತರಿಸಿಲ್ಲ 14,000 ಇದೆ, ಈಗ 14,000 ಕೊಡ್ತಿರೋದು. ಇವರು ಹೇಳೋದು ನಮಗೆ ಚೇಂಜ್ ಮಾಡಿ ಇಲ್ಲ ಇಲ್ಲ ನಾನು ಅಕೌಂಟ್ ಡೀಟೇಲ್ ತರಿಸಿದ್ದೀನಿ, ನಿಮ್ಮ ಬ್ಯಾಂಕ್ ಪಾಸ್ಬುಕ್ ತರಿಸಿದ್ದೀನಿ. ಇಲ್ಲ ಪಾಸ್ಬುಕ್ ತರಿಸಿದ್ದಾರೆ, ಪಾಸ್ಬುಕ್ ತರಿಸಿ ನಾನು ಪಾಸ್ಬುಕ್ ಬಂದಾಗ ನೋಡಿದ್ದಾರೆ. ಹಿಂದಿನ ಕೂಡ 14,000 ಆಯ್ತು, ಈಗಲೂ 14,000 ಇದೆ. ಒಂದು ಸರಿ ಮೊನ್ನೆ ಬೇಜಾರೇ ಮಾಡ್ಕೊಂಡ್ಬಿಟ್ರು ನನ್ನ ಮೇಲೆ. ಏನಪ್ಪ ನೀವೊಂದು ಕೆಲಸ ಹೇಳಿದ್ರೆ ನೀವು ಮಾಡೋಕ್ಕಾಗ್ತಾ ಇಲ್ಲ, ನೀವು ಪದೇ ಪದೇ ನನಗೆ ಫೋನ್ ಮಾಡೋದು ಇದು ಅಲ್ಲೂ ಫೋನ್ ಮಾಡಿಸ್ತಾರೆ. ನೋಡಿ ಈಗ ಟೆಕ್ನಿಷಿಯನ್ ತಗೊಳ್ಳಿ, ಗೈನಕಾಲಜಿಸ್ಟ್ ಕರ್ಸ್ಕೊಳ್ಳಿ, ಮತ್ತೆ ಸ್ಟಾರ್ಟ್ ಮಾಡಿ. ಅವ್ರು ಬರೋದಿದ್ರೆ ಅವ್ರು ಬಂದು ಅವ್ರು ಹಾಕೊಳ್ಳೋಣ. ಈಗ ಇವ್ರು ಮಾತಾಡಿದ್ದಾರೆ, ಇವ್ರು ಮಾತಾಡಿದ್ದಾರೆ, ನೀವು ಮಾತಾಡ್ತೀರಾ? ಅವ್ರು ಅಲ್ಲದಿದ್ರೆ ಬೇರೆ ಮಾಡಿ. ಸ್ವಲ್ಪ ತಾಳ್ಮೆಯಿಂದ ಕೇಳಿ. ಅವ್ರು ಹೇಳಿದ್ದೇನು ಗೊತ್ತಾ, ಅವರು ನೀವು ಪಬ್ಲಿಕ್ಗೆ ಉತ್ತರ ಕೊಡುವಾಗ ನೀವು ಜವಾಬ್ದಾರಿ ಕೊಡ್ತೀರಿ, ನೀವು ಬೇರೆ ಜನ ಮಾಡುವಂತದ್ದು ಮಾಡ್ಬೇಕು. ಯಾರು ನಮ್ಮ ಇದಕ್ಕೆ ಯಾರು ಬರ್ದೇ ಇದ್ದಾಗ ನಿಮ್ಮಲ್ಲಿ ಯಾರು ಲೋಕಲ್ ಇದ್ರೆ ಕೊಡಿ ಅಂತ ಹೇಳ್ತಾರೆ, ಯಾರು ಇಂಟ್ರೆಸ್ಟ್ ಇದ್ರೆ ಅಂತ ಆಗಲ್ಲ. ಹೇಳ್ತಾರೆ. ಬರೋದಿಲ್ಲ ಬಿಡಿ, ಮತ್ತೆ ಹೇಗೆ ನನ್ನ ಮಾತು ದಯವಿಟ್ಟು ತಪ್ಪಾಗಿ ಅರ್ಥೈಸಿ ಬಿಡಿ ಬಿಡಿ, ಆಯ್ತು ಬಿಡಿ, ಸಬ್ಜೆಕ್ಟ್ ಕ್ಲೋಸ್ ಮಾಡಿ. ಇಲ್ಲ ನಾವು ಪೇಪರ್ ಹಾಕೋದೇ ಕೆಲಸ ಇಲ್ಲ. ಇಲ್ಲಿ ಸಮಸ್ಯೆ ಒಮ್ಮೆ ಹೇಳಿದಾಗ 2 ವಾರ ಬರ್ತಾರೆ ಇಲ್ಲಿ ಎಕ್ಸ್ರೇ, ಮತ್ತೆ ಬರುವುದೇ ಇಲ್ಲ. ಪುತ್ತೂರಿಂದ ವಾರಕ್ಕೆ ಒಂದು ದಿವಸ ಬರ್ತಾರೆ, ಬಂದು 500 ರೂಪಾಯಿ ಕೊಟ್ಟು ಮತ್ತೆ ಹೊರಗಡೆ ಹೋಗಿ ಎಕ್ಸ್ರೇ ಮಾಡಿ ಅದಿನ್ನು ನಾವು ನೀವು ಇದು ಒಂದಕ್ಕೆ ಮಾಡಕ್ಕಾಗಲ್ಲಪ್ಪ, ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾಡಬೇಕು. ಈಗ ನಾನು ಪ್ರಪೋಸಲ್ ಮಾಡ್ತಾ ಇದ್ದೀನಿ. ಇಲ್ಲಿ ಆಸ್ಪತ್ರೆ ದೊಡ್ಡ ಬಿಲ್ಡಿಂಗ್ ಆಗಿ ಎಲ್ಲ ಕಡೆ ಒಳ್ಳೆ ಆಸ್ಪತ್ರೆ, ಹೌದು, ಒಳ್ಳೆ ಆಸ್ಪತ್ರೆ, ಫಸ್ಟ್ ಕ್ಲಾಸ್ ಆಸ್ಪತ್ರೆ, ಆದ್ರೆ ಬೇಕಾದ ವ್ಯವಸ್ಥೆಗಳು ಬೇಕು, ಸಿಬ್ಬಂದಿ ಬೇಕಲ್ಲ. ಸಿಬ್ಬಂದಿ ಬೇಕು ಅಷ್ಟೇ. ನೀವು ಈಗ ಹಿಂದಿನ ಬಿಜೆಪಿ ಗೌರ್ಮೆಂಟ್ ಕೇಳ್ಬೇಕು, 5 ವರ್ಷ ಅವ್ರಿರುವಾಗ ಅವ್ರನ್ನ ಕೇಳಿದ್ದೀವಿ. ಈಗ ನೀವು ಬಂದಿದ್ದೀರಿ, ನಿಮ್ಮನ್ನು ಕೇಳ್ತೀವಿ. ನಮ್ದು ಕೇಳೋದೇ ಕೆಲಸ ಅಷ್ಟೇ, ಮಾಡೋ ಕೆಲಸ ನೀವು ಅಲ್ವಾ? ಸುಮ್ಮನೆ ಏನಾಗ್ತದೆ ಗೊತ್ತಾ, ಯಾವ್ದು ರಿಕ್ರೂಟ್ಮೆಂಟ್ ಮಾಡಿಲ್ಲ ಅವರು. ಅವರು ಆಯ್ತು, ನೀವು ಬಂದಿದ್ದೀರಿ. ವೋಟ್ ಮಾತ್ರ ಅವ್ರಿಗೆ ಆಗ್ತಾನೆ ಇರ್ತೀರಾ, ಪಾರ್ಲಿಮೆಂಟ್ ಅವರೇ, MLA ಅವರೇ, ನಾವು ಎಲ್ಲ ಅವರೇ. ನೀವು ಆ ಸಂಘದಲ್ಲಿ
ಎಷ್ಟು ಅರವಳಿಕೆ ಭಾಳ ಒಳ್ಳೆಯದು. ಅದು 2 ತಿಂಗಳು ಬಂದಿಲ್ಲ, ಅದು ಬಂದಿದೆ ಈಗ 1 ವಾರದ ಪೇಮೆಂಟ್ ಆಗ್ತದೆ. ಬಟ್ ಮಾಡ್ತೀವಿ ಆಸ್ಪತ್ರೆಗೆಲ್ಲ ನೀವೀಗ ಹೋಗ್ತಿದ್ದೀರಲ್ಲ ಅದೇ ಗ್ರಾಮದವರು.